ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಇವತ್ತು ಒಂದು ವಿನ್ಯಾಸ ಅನ್ನೋರ ಹೊಸ ಪ್ರೊಫೈಲ್ ಡೀಟೇಲ್ಸ್ ಬಂದಿದೆ. ಈ ಒಂದು ಡೀಟೇಲ್ಸ್ ನಮಗೆ ಮಂಗಳೂರಿಂದ ಬಂದಿರೋವಂಥದ್ದು. ಇವರು ಸೋಷಿಯಲ್ ಸರ್ವಿಸ್ ಚಾನಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಬನ್ನಿ ಇವರ ಈ ಪ್ರೊಫೈಲ್ ಡೀಟೇಲ್ಸ್ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವೈಷ್ಣವಿ ದೇವಿ ಜ್ಯೋತಿಷ್ಯ ಶಾಸ್ತ್ರ ಪಂಡಿತ್ ಶ್ರೀ ಶೇಷಗಿರಿ ಭಟ್ ಇವರು ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣದಲ್ಲಿ ಇವರು ಓಪನ್ ಚಾಲೆಂಜ್ ಮಾಡಿದ್ದಾರೆ. ಜ್ಯೋತಿಷ್ಯರು ಮತ್ತು ದೈವಶಕ್ತಿಯ ಆರಾಧಕರು. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಸ್ತ್ರೀ ಪುರುಷ ವಶೀಕರಣ, ಪ್ರೇಮ ವೈಫಲ್ಯ, ಗಂಡ ಹೆಂಡತಿ ಕಲಹ, ಕೋರ್ಟ್ ಕೇಸ್, ಭೂಮಿ ವಿಚಾರ ಹಾಗೂ ದುಷ್ಟಶಕ್ತಿಗಳ ಕಾಟ, ಇನ್ನು ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ, ಸಮಸ್ಯೆ ಎಷ್ಟೇ ಕಠಿಣವಾಗಿದ್ದರೂ 5 ನಿಮಿಷ. ಹೆಸರು ವಿನ್ಯಾಸ ಅಂತ, ಊರು ಮಂಗಳೂರು, ವಯ 30 ವರ್ಷ, ವರ್ಕ್ ಬಂದು ಒಂದು ಸೋಷಿಯಲ್ ಸರ್ವಿಸ್ ಚಾನಲಲ್ಲಿ ಇವರು ವರ್ಕ್ ಮಾಡ್ತಾ ಇದ್ದಾರೆ. ಸ್ಯಾಲ್ರಿ 27,000. ತಂದೆ ಪರಮೇಶ್, ತಾಯಿ ರಾಧಿಕಾ. ತೂಕ 66 kg, ಎತ್ತರ 5.4 ಆಗಿರುತ್ತೆ. ಫ್ರೆಂಡ್ಸ್, ಇದಿಷ್ಟು ಇವರ ಒಂದು ಡೀಟೇಲ್ಸ್ ಆಗಿರುತ್ತೆ. ಪರ್ಸನಲ್ ಡೀಟೇಲ್ಸ್ ಕೂಡ ಇದೆ. ಇವರು ಸೋಷಿಯಲ್ ಸರ್ವರ್ ಆಗಿ ಜನಗಳಿಗೆ ಒಳ್ಳೇದು ಮಾಡೋ ಒಂದು ದೃಷ್ಟಿಯಿಂದ ಜನಗಳ ಸೇವೆ ಮಾಡುವಂಥ ವರ್ಕ್ ಮಾಡ್ತಾ ಇದ್ದಾರೆ. ಇವ್ರಿಗೆ ತಂದೆ ತಾಯಿ ಇಲ್ಲ ಅಂತ ತಿಳಿಸಿದ್ದಾರೆ. ಇವರ ಚಿಕ್ಕಪ್ಪ ಚಿಕ್ಕಮ್ಮನ ಮನೆಯಲ್ಲಿ ಇವ್ರು ಇರೋದಂತೆ. ಇವರ ತಂದೆ ಆಸ್ತಿ ಇದೆಯಂತೆ. ಮದುವೆ ಆಗೋ ಹುಡುಗನಿಗೆ ಮತ್ತು ಹುಡುಗಿಗೆ ಈ ಒಂದು ಆಸ್ತಿ ಎಲ್ಲವನ್ನ ಕೊಟ್ಟು ನಾವು ಮದುವೆ ಮಾಡಿಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಆದರೆ ಹುಡುಗ ಮೋಸ ಮಾಡದೆ ಕಡೆವರೆಗೂ ನಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಹುಡುಗಿ ಜೊತೆ ಒಳ್ಳೆ ರೀತಿ ಜೀವನವನ್ನು ಮಾಡ್ಕೊಂಡು ಹೋಗಬೇಕು ಅಂತ ಇವ್ರ ಚಿಕ್ಕಪ್ಪ ತಿಳಿಸ್ತಿದ್ದಾರೆ. ಯಾರಾದರೂ ಈ ರೀತಿ ಹುಡುಗ ಇದ್ದರೆ ತಿಳಿಸಿ ಅಂತ ಹೇಳ್ತಿದ್ದಾರೆ. ಇವರ ಚಿಕ್ಕಪ್ಪ ಚಿಕ್ಕಮ್ಮ ಮದುವೆ ಆದಮೇಲೆ ವಿನ್ಯಾಸ ಅವ್ರಿಗೆ ಒಂದು ಮನೆ ಮಾಡಿಕೊಡ್ತಾರಂತೆ. ಆ ಮನೇಲಿ ಇಬ್ಬರು ಇರಬೇಕು ಅಂತ ಹೇಳ್ತಿದ್ದಾರೆ. ಹುಡುಗ ಒಪ್ಪಿದರೆ ವಿನ್ಯಾಸ ಅವರು ಮದುವೆ ಆದಮೇಲೆ ನಾನು ಕೆಲಸಕ್ಕೆ ಹೋಗ್ತೀನಿ, ಹುಡುಗ ಬೇಡ ಅಂದರೆ ನಾನು ಮನೇಲೇ ಇರ್ತೀನಿ ಅಂತ ಹೇಳ್ತಿದ್ದಾರೆ. ವಿನ್ಯಾಸ ಅವ್ರಿಗೆ ಅಡುಗೆ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಅಂತೆ. ನಾನು ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಕೂಡ ತಿಳಿಸಿದ್ದಾರೆ. ಅಡುಗೆ ಮಾಡೋದ್ರಲ್ಲಿ ಇವರು ತುಂಬ ಎಕ್ಸ್ಪರ್ಟ್ ಅಂತೆ. ಇವರನ್ನು ಮದುವೆ ಆಗೋ ಹುಡುಗನಿಗೆ 12 ಗ್ರಾಮ್ ಚಿನ್ನದ ಸರ, 1 ತೊಲ ಇರೋ ಅಂಥ ಉಂಗುರವನ್ನು ಕೊಟ್ಟು ಮದುವೆ ಮಾಡಿಕೊಡ್ತಾರೆ. ಹುಡುಗಿಗೂ ಮಾಂಗಲ್ಯದ ಸರ, 1 ಜೊತೆ ಓಲೆ ಉಂಗುರ ಕೊಟ್ಟು ಮದುವೆ ಮಾಡಿಕೊಡ್ತೀವಿ ಅಂತ ತಿಳಿಸಿದರೆ. ಇದಿಷ್ಟು ಇವರ ಒಂದು ಡೀಟೇಲ್ಸ್ ಆಗಿರುತ್ತೆ. ಈ ಒಂದು ಡೀಟೇಲ್ಸ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಈ ಡೀಟೇಲ್ಸ್ ಬಗ್ಗೆ ನೀವು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳನ್ನು ಇವರೇ ಖುದ್ದಾಗಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಯಾರ ಕಮೆಂಟ್ ಇಷ್ಟ ಆಗುತ್ತೆ ಅವ್ರ ಕಮೆಂಟ್ಗೆ ರಿಪ್ಲೈ ಮಾಡಿ. ನಿಮ್ಮಿಂದ ನಂಬರನ್ನು ತಗೊಂಡು ಇವರೇ ನಿಮ್ಮನ್ನು ಬಂದು ಭೇಟಿ ಮಾಡ್ತಾರೆ.